ರವಿ ಪೂಜೆ ಇದು ಅವನ ಬಂದು ನಮಗೆ ಗೊತ್ತು, ಆದ್ರೆ ನಮಗೆ ಗೊತ್ತಿಲ್ಲ ವಿಷಯ ಅಂತ ಅದೇ ಇನ್ವಾಲ್ವ್ ಆಗಿದ್ದಾರೆ. ಇನ್ವಾಲ್ವ್ ಅಂದ್ರೆ ಕಾವಲಿಗೆ ಹೋಗಿರ್ಬೋದು, ಇಲ್ಲ ಅವನಿಗೆ ಏನಾದ್ರು ಊಟ ಏನಾದ್ರು ತರಿಸಿ ಆ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ಬೋದು. ಸಣ್ಣದೇ ನಿಗಮ ಮಾತ್ರ ಕೊಂದದ್ದು ನಿಮಗೆ ಗೊತ್ತಿಲ್ಲ, ಬೇರೆ ವಿಷಯ ಹೋಗಿ ಮಾರೆ ಅಂತೇಳಿ ಹೋದಲ್ಲ. ನಾನು ಟ್ರಾನ್ಸ್ಫರ್ ಈ ಸೈಡಲ್ಲಿ ಟ್ರಾನ್ಸ್ಫರ್ ಅದರ ಹೊತ್ತಿಗೆ ಒಂದು 9 ಹೆಣಗಳನ್ನು ಊತಾಕಿದ್ರು ಒಂದೇ ಜಾಗದಲ್ಲಿ ಯುದ್ಧಕ್ಕೆ ಆ ಸೈಡಲ್ಲಿ ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು. ಅಲ್ಲಿಗೆ ಪೊಲೀಸ್ ಯಾರು ಬರೋದಿಲ್ಲ, ನನ್ನನ್ನು ಊತ ಹಾಕ್ಲಿಕ್ಕೆ ಬಿಡ್ತಾರೆ. ಊತ ಹಾಕಿ ನಾನು ನನ್ನಷ್ಟಿಗೆ ಬರ್ಬೇಕಷ್ಟೇ. ಅದು ಬಟ್ಟೆ ತೆಗೆಯೋದು ಅದು ಯಾವ್ದು ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಹಿಡಿಲಿಕ್ಕೆ ಅಂತ ಒಂದು ಇಬ್ರು ನಮ್ಮ ರೂಮ್ ಬೈನವರು ಹೋದ್ರು ರಾತ್ರಿ. ಆಗ ಹೂವಪ್ಪ ಇದ್ರು, ಸೂಪ್ರೇಸರ್ ಅಂತ, ಹೂವಪ್ಪ ಅಂತ ಅವರು ಇರುವಾಗ ನೈಟ್ ಮೀನು ಹಿಡ್ಲಿಕ್ಕೆ ಮೀನಿನ ಆಸೆಗೆ ಹೋದವರು ಇಬ್ರು ಸತ್ತು ಹೋದ್ರು ನೀರಲ್ಲಿ ಸುತ್ತಕೊಂಡು. ಅದನ್ನು ತಗೊಂಡು ಬಂದು ಪಾಂಗಳಲ್ಲಿ ಮಸಾಲದ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಅವಾಗ ನನ್ನ ಕೈಲೇ ಕುಡಿಸಿದ್ರು 2 ಜನ. ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟ್ರು ಬರಲಿಲ್ಲ. ಕಾಂಪೌಂಡರ್ ಅದನ್ನು ಇದು ಮಾಡಿ ಅವರವ್ರ ಏನವನ್ನ ಅವರ ಲೋಕಲ್ಲೇ ಕಲಿಸಿಕೊಟ್ರು. ಹೆಸರು ಇಬ್ಬರನ್ನು ಕಲಿಸಿಕೊಟ್ರು. ಎಲ್ಲಿ ಅದು ಲೋಕಲ್ ಅಲ್ಲಿ ಮುಂಬೈಗಳು. ಅದು ಹಳೇ ಕತೆ. ಈಗ ಹೂವಪ್ಪ ಅಂತ ಇದ್ದಾರೆ. ಅದು ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು. ನಮಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು, ಎಡ್ಡವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡೋದಕ್ಕೆ 3.5 ಲಕ್ಷ ಕೊಡ್ಬೇಕು. ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥನಿಗೆ ಗೊತ್ತಿರ್ಲಿಲ್ಲ, ಗೊತ್ತಿದೆ, ಭಗವಂತನಿಗೆ ಗೊತ್ತಿದೆ. ಅಲ್ಲ ಸತ್ಯ. ಈ ಮಾತನಾಡುವ ಮಂಜುನಾಥಿಗೆ ಗೊತ್ತಿರ್ಬೇಕಲ್ಲ. ನಾವು ನಮ್ಮದು ದೇವರು 6 ಕಟ್ಟು ದುಡ್ಡು ತಂದ್ರು, 500 ರೂಪಾಯಿ ನೋಟು 6 ಕಟ್ಟು ದುಡ್ಡು ತಂದ್ರು ನಮ್ಮನ್ನು ಕಳಿಸೋದು ಅಂತೇಳಿ. ನಮ್ಮನ್ನು ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತೀರಿ ಅಂತೇಳಿ ಕಲಿಸಿದ್ರು ನಮ್ಮ. ಹಾಗೆ 6 ಕಟ್ಟು ದುಡ್ಡು ತಂದು ಬರೀ 2 ಕಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು. ನನ್ನ ಹೆಂಡತಿಗೆ, ನನಗೆ, ನನ್ನ ಭಾವಿಗೆ, ಅಕ್ಕನಿಗೆ ಅಷ್ಟು ಮಾಡಿ ರಥಯಾತ್ರೆ ಲಾರಿಯಲ್ಲಿ ರೋಡ್ ತುಂಬಿಸಿ ಹೋಗುವ ತನಕ ನನ್ನೊಟ್ಟಿಗೆ ಅಲ್ಲಿ ರಾಜೇಶ್ವರ ನಿಲ್ತಾರೆ. ಅವರು ಸೂಪರ್ವೈಸರ್ ಧರ್ಮಸ್ಥಳದ ನೇತ್ರಾವತಿ ಸೂಪರ್ವೈಸರ್. ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ, ಅದು ಗವರ್ಮೆಂಟ್ ಜಾಗ. ಮತ್ತೆ ಇವರಿಗೆ ಅಲ್ಲಿ ಇವರ ಸೂಪರ್ವೈಸರ್ ಇರೋದು ಸರ್ಕಾರದ ಇರ್ಬೇಕು. ಸರ್ಕಾರದ ಯಾವ್ದು ಇಲ್ಲ ಅಲ್ಲಿ. ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ, ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದ ಅಲ್ಲದೆ ನಾವು ಹೇಳಿದವ್ರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಒಂದ್ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊಡ್ತಿದ್ದೆ. ನನಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ, ಯಾಕಂದ್ರೆ ಇವರು ಹೇಳಿ ನಾನು ಹೊಡಿಯೋದು. ಆ ಡ್ಯಾಮಿನ ಮೇಲೆ ಬರುವಾಗೆಲ್ಲ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ. ಅದೆಲ್ಲ ಪೊಲೀಸ್ನವ್ರ ಕೆಲಸ. ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ. ಕೆಲವೊಂದು ಒಬ್ಬರಿಗೆ ಹೊಡೆದು ಮೂಗಲ್ಲೆಲ್ಲ ರಕ್ತ ಬಂದು ಭಯಂಕರ. ನಿನ್ನ ಅಪ್ಪಂದ ಡ್ಯಾಮ ಆಗಿ ಈಗೆಲ್ಲ ಅಬ್ರೋಜಸ್ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ. ಏನಿಲ್ಲ, ಒಂದು ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರಿನ ಹೊಗೆ ಹೋಯ್ತು ಅಂತೇಳಿ ಅವರು ಗಲಾಟೆ ಮಾಡಿದಕ್ಕೆ ಆಗ ಸುಂದರ ಗೌಡ ಇದ್ದಾರೆ, ಯಾರು ಸೂಪರ್ವೈಸರ್, ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಹೋದ್ರೆ ಲಾಸ್ಟ್ಗೆ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತೆ ಸ್ವಾಮಿಗಳೆಲ್ಲ ಸರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ ಕಲ್ಲು ತಗೊಂಡು ಹೊಡೆದು ಎಲ್ಲ ಅಲ್ಲಿ 3 ಹೋಟ್ಲಿದೆ, ಕಾಡಿಗೆ ಹೊಡಿದ್ದೇವೆ. ರೂಮೈನವರೆಲ್ಲ ಚೆಲ್ಲಬಲ್ಲಿಯಾಗಿ ಕಾಡಿಗೆ ಹೊಡಿದ್ದೇವೆ. ಮತ್ತೆ ಅಷ್ಟು ಪಕ್ಕ ಅಲ್ಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಇವರು ಎಡ್ಡೆಯವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿದ್ರು, ಅಲ್ಲಿಂದ ಓಡಿಸಿದ್ರು. ಒಳಗೆ ಅಯ್ಯಪ್ಪನವರು ಒಳಗೆ ಬಿಡಲಿಲ್ಲ. ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನಲ್ಲಿ ಕೆಳಗೆ ಒಂದು ಬರ್ತದೆ, ಈ ಕಡೆ ಪಾಂಗಳ ಕಿಳಿ ಒಂದು ಮಣ್ಣದಾರಿ, ಈ ಕಡೆ ಪಾಂಗಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಲಿಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ವಾಲ್ ಇದೆ, ಹೋಗ್ತಾ ಒಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರ್ವಾಲ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊತಾಕಿದ್ದು 75 ಏನಾದಷ್ಟು ಊತಾಕಿದೆ. ಅದು ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನನ್ನನ್ನು ಅಲ್ಲಿ ಗಾಡಿ ಇದೆಯಲ್ಲ, ತರಕಾರಿ ತಳ್ಕೊಂಡು ಹೋಗುದು, ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗೋ ಗಾಡಿ, ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊತಾಕೋದು. ಈಗ ಒಂದು ಲೈನು, ಈಗ ಒಂದು ಲೈನು, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆಯೋದು ಅಲ್ಲಿಗೆ ಊಟ, ಎಲ್ಬೆಲ್ಲ ಮೇಲೆ ಬರ್ತದೆ.
ಅದನ್ನ ಹಾಕುದು, ಮತ್ತೆ ಅದು ಹಾಕುವಾಗ ನಾವು ನಾಡ್ದು ನೋವು ಬರ್ತದೆ, ಈ ಕಡೆ ಉದ್ದಾಕುದು. ಅಲ್ಲಿ ಅಷ್ಟು ಏನೋ ಉದ್ದಾಕುದು. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳೆ ಬದಿಯಲ್ಲೆಲ್ಲ ಹಾಕುದು ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ 5 ಮೀಟರ್ ಸಾಲೆ ಹತ್ರ ಒಂದು ಈ ಕಡೆ ಭಟ್ರದ್ದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋದು ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ ಅವರು ಧರ್ಮಸ್ಥಳ STM ಅಲ್ಲಿ ಓದ್ತಾ ಇದ್ದಾರೆ ಮಗಳು. ಅಲ್ಲ ಕಾಲೇಜ್ ಇದು ನೀವು ಏನೋ ಉಳ್ಳೋ ಜಾಗ ಇಲ್ಲಿ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು ಅಲ್ಲಿ ಎಲ್ಮಿಟ್ರಿ ಶಾಲೆ ಇದೆ, ಹೈಸ್ಕೂಲ್ ಇದೆ ಅವ್ರದ್ದು. ಶಾಲೆ ಹಿಂಬದಿಯಲ್ಲಿ, ಈ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ನೋಡಿ. ಆ ಶಾಲೆ ಹಿಂಬದಿಯಲ್ಲಿ ಅವ್ರದ್ದು ಮನೆ. ಆ ಹುಡುಗಿ ಓದೋದು STM ಕಾಲೇಜಲ್ಲಿ. ಇಲ್ಲಿ ಓದ್ತಾ ಇದ್ರು. ಎಂತ ಏನಾಗಿತ್ತು ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಎಣ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಎಣ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಎಣ ತೆಗಿತಾ ಇತ್ತು. ಒಬ್ರು ಅಳೋದಿಲ್ಲ, ಹೇಳಿದ್ರೆ ಹುಡುಗಿ ಬೇಳಾದ್ಲು ಅಂತ ಹೇಳ್ತಾರೆ. ಒಂದು ರವಕ್ಕೆ ನಮ್ಗೆ ಅಷ್ಟೇ ಡಾವಣಿ. ಎಲ್ಲಿ ಹುಡುಗಿ ಅದು? ಧರ್ಮಸ್ಥಳದ ಹುಡುಗಿ, ಧರ್ಮಸ್ಥಳದ ಭಟ್ರ ಹುಡುಗಿ. ಅದನ್ನು ಸೂಸೈಡ್ ಅಂತ ಹೇಳಿ ಮುಚ್ಚಿದ್ರು, ಎತ್ತ ಮೇಲೆ ಹಾಕಿದ್ರು. ಅವರು ಎಂತ ಮಾಡಿ ಓಪನ್ ಮಾಡಿದ್ರೆ ದಪ್ಪನ್ ಮಾಡಿದ್ರೆ ಎಂತ ಮಾಡಿದ್ರೆ ನಾನು ತೆಗೆದುಕೊಟ್ಟು ಬಂದೆ ಜನವನ್ನು. ಮತ್ತೆ ಆ ಬಾಬುಲಿ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹೆಂಗ್ಸು ವೈಟ್ ಸೀರೆ ಹುಟ್ಟಿದ ಹೆಂಗ್ಸು, ಅದು ಕೇರಳ ಹೆಂಗ್ಸು ಅಂತ ಕಾಣ್ತದೆ. ಅದೇ ಮಣ್ಣು ದಾರಿ ಇಳಿಯೋದು ಅಂತ ನೋಡಿದ್ವಿ. ಅಲ್ಲಿ ಒಂದು 3 ಬಂಡೆಯಾಗಿ ಇತ್ತು. ಆ ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ಲೆವೆಲ್ಗೆ ಗುಂಡಿ 1-2 ಸ್ಟೇಷನ್ ಇದೆ ಅದರ ಪಕ್ಕನ ಅಲ್ಲಿ ಇಲ್ಲ, ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುದಿದೆ ಅಲ್ಲಿ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಾಂಗಳಕ್ಕೆ ಇಳಿಯುವ ಒಂದು ಮಣ್ ರೋಡ್ ಬರ್ತದೆ ನೋಡಿ. ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಹೆಂಗ್ಸು, ರಸ್ತೆ ಬದಿಯಲ್ಲಿ. ರಸ್ತೆ ಬದಿಗೆ ಸ್ವಲ್ಪ ಅದಕ್ಕೆ ಅಲ್ಲಿಗೆ ಅಲ್ಲಿ 2 ಬಂಡೆಗಳು ಇದೆ ದೊಡ್ಡ ದೊಡ್ಡದು. ಬಂಡೆ ಹೊತ್ತಿಗೆನೆ ಗುಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟು ಮಣ್ಣು ಮಾಡಿದೆ ನಾನು. ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ, ಕೆಳಗೆ ನೇತ್ರಾವತಿ ಹತ್ರ ಕೆಳಗಡೆ ಸಂಘದ ಭಟ್ರ ಹೋಟ್ಲ್ ಇದೆ. ಅಲ್ಲಿ ಒಂದು ಏನೋ ಸಿಕ್ತು. ಅದೊಂದು 14 ವರ್ಷ 12-14 ವರ್ಷ ಹುಡುಗಿ ಇರಬೇಕು. ಪೆಟಿಕೋಟೆ ಹಾಕಿದ ಹುಡುಗಿ, ಎತ್ತಿ ಇಲ್ಲ, ಸೀರೆಯಲ್ಲಿ ಕಟ್ಟಿದ್ದಾರೆ. ಕಟ್ಟಿ ಇನ್ನ ಸೇತುವೆಯಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ. ಸೀರೆ ಉದ್ದಕ್ಕೂ ಇದೆ. ಅದನ್ನು ಆ ಕಡೆ ಬಂದು ತೇಲ್ಕೊಂಡೇ ಇತ್ತು. ಮತ್ತೆ ಅದನ್ನು ಒಂದು ದಿವಸ ನೋಡಿ ಬಾಡಿ ಸಿಗುವ ಜಾಗದಲ್ಲಿ ಸ್ವಲ್ಪ ಈ ಕಡೆ ಅಲ್ಲೇ ಅಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ. ಈ ಕಡೆ ಸಂಘ ಕೆಳಗೆ ಸಂಘ ಇದೆ ನೋಡಿ, ದೊಡ್ಡ ಸಂಘ, ಸಣ್ಣ ಸಂಘ, ಸಣ್ಣ ಸಂಘದ ಹೊತ್ತಿಗೆ ಅಲ್ಲಿ ಒಂದು ಭಟ್ರ ಹೋಟ್ಲ್ ಇದೆ. ಅಲ್ಲಿ ಏನೋ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ. ಅಲ್ಲಿಗೆ ಪೊಲೀಸ್ ಯಾರು ಬರಲಿಲ್ಲ, ಪೊಲೀಸ್ ಇಲ್ಲ, ಯಾರಿಲ್ಲ, ಮಣ್ಣು ಮಾಡಿ ಹಾಕಿದೆ. ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಈ ಧರ್ಮಸ್ಥಳದ ಈ ಸಂಘದ ಹತ್ರ ಟರ್ನ್ ಒಂದು ತಿರುಗ್ತೀವಲ್ಲ, ಅಲ್ಲಿ ಟ್ರಾನ್ಸ್ಫಾರ್ಮ್ ಈ ಸೈಡಲ್ಲಿ ಟ್ರಾನ್ಸ್ಫಾರ್ಮ್, ಅದರ ಹೊತ್ತಿಗೆ ಒಂದು 9 ಎಣಗಳನ್ನು ಊತಾಕಿದೆ ಒಂದೇ ಜಾಗದಲ್ಲಿ. ಉದ್ದಕ್ಕೆ ಆ ಸೈಡಲ್ಲಿ 9 ಎಣಗಳು. ಜಾಗ ಎಲ್ಲ ಗೊತ್ತಿದೆ ಈಗ ನಿಮ್ಗೆ? ಎಲ್ಲ ಗೊತ್ತಿದೆ. ನಾನೇ ಹೇಳುದು, ಈ ತನಿಖೆ ನನಗೆ ಯಾರಾದ್ರೂ ಗಣ್ಣಿದ್ದವರು ರಕ್ಷಣೆಗಿದ್ದರೆ ಒಂದೊಂದಲ್ಲ, ನಮ್ಗೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿದ ಮೇಲೆ ಕೊಡಿಸ್ತೇವೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ. ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರೆ ಅವರು. ಆದ್ರೆ ಇವ್ರದ್ದು ಎಂತ ಅಂದ್ರೆ ಆ ಎಣಗಳನ್ನು ಮಣ್ಣು ಮಾಡ್ತೀವಲ್ಲ, ಇವರು ಒಂದು ಪುರಸಭೆಯವರ ಎಲ್ಲ ಪಂಚಾಯತಿ ಇವರು ತೆಗಿಬೇಕು. ಪಂಚನಾಮೆ ಆಗ್ಲೇಬೇಕು. ಏನದನ್ನು ದೇವಸ್ಥಾನದವರು ತೆಗಿಲಿಕ್ಕಿಲ್ಲ. ಆದ್ರೆ ನಾವು ಬಂದದ್ದು ದೇವಸ್ಥಾನಕ್ಕೆ. ಪಂಚನ ಅಂದ್ರೆ ಏನು? ಪೊಲೀಸ್ ಪಂಚನಾಮೆ ಅಂದ್ರೆ ಏನು? ಅದೇ ಸಾಕ್ಷಿ ಆಗ್ಬೇಕಂತೆ 5 ಜನ. 5 ಜನ ಸಾಕ್ಷಿ ಆಗ್ಬೇಕಂತೆ ಪಂಚರುಗಳು. ಒಂದು ಹೆಣವನ್ನು ಉಳ್ಬೇಕಾದ್ರೆ ಪಂಚನಾಮೆ ಆಗ್ಬೇಕು ಅಂತ ಯಾಕೆ ಹೇಳುದು? ಪಂಚನಾಮೆ ಅಂದ್ರೆ ಏನು? ಶೋಧನೆ ಪಂಚರುಗಳು ಬೇಕಾದಕ್ಕೆ ಸಾಕ್ಷಿ. ಈಗ ಅದು 5 ಮಂದಿಯನ್ನು ಇಟ್ಟು ಇದನ್ನು ಇದು ಮಾಡೋದು. ಪಂಚರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ. ಹೇಗೆ ಗೊತ್ತುಂಟಾ? ಸೌಜನ್ಯ ಸತ್ಲು ಎಲ್ಲ ತಂದ್ರು, ಮಾಡಿದ್ರು, ಏನೋ ಮಾಡಿದ್ರು. ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನವನ್ನು ಫ್ಯಾಮಿಲಿ ಅವರಲ್ಲಿ ಹೋಗ್ಲಿಕ್ಕೆ ಬಿಟ್ರಲ್ಲ, ಇದು ಇಲ್ಲ. ಇವಂದು 2-3 ವ್ಯಾನ್ ಬಂತು. ಇಲ್ಲಿ BC ರೋಡ್ ಆ ಕಡೆಯಿಂದ ಬಂತು ಅಲ್ಲಿಗೆ. ಅಲ್ಲಿ ಸತೀಶ್ ರೋಡ್ ಪಕ್ಕಕ್ಕೆ ಬಂದ್ರೆ ಇಳಿತು. ನಾವು ನೋಡುದು ಏನಪ್ಪ ಹೀಗೆ ಬಂತು. ನಾ ಎಲ್ಲ ಕರ್ಕೊಂಡು ಬಂದ್ರು.
ಎಲ್ಲ ಕರ್ಕೊಂಡು ಹೋಗುದು ಇನ್ನೂ ನೋಡ್ತಾರೆ, ಊರು ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಲಾಸ್ಟ್ ನೋಡಿ ಇವರು ಹೋಗಿದ್ದಲ್ಲಿಗೆ ಅದು ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ, ಅಲ್ಲಿ ಹೋಗ್ಲಿಲ್ಲ ಎಣತ್ರಕ್ಕೆ ಹೋದದೆ ಅದು ಧರ್ಮಸ್ಥಳದ ಪೊಲೀಸ್ನವರು, ಈ ಬೆಳ್ತಂಗಿ ಪೊಲೀಸ್ನವರು, ಇವ್ರು ಮಾತ್ರ ಅಲ್ಲಿಗೆ ಹೋಗಿದ್ರು. ಧರ್ಮಸ್ಥಳ ಪೊಲೀಸ್ನವರು ಇವರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರೆ ಏನು ಮಾಡಿದ್ರು, ಸಾಕ್ಷನಾಶ ಮಾಡಿದ್ರೆ ಎಂತ ಮಾಡಿದ್ರು ಅಲ್ಲಿಗೆ ಇವರು ಹೋಗ್ಲೇ ಇಲ್ಲ. ನಿಂತರು, ಅರ್ಧ ಗಂಟೆಗೆ ಬಂದ್ರು, ಕಾರ್ಯಕ್ರಮ ಹೋದ್ರು, ಎಲ್ಲ ವಾಪಸ್. ಆ ದಿವಸ ಇವ್ರಿಗೆ ಎಂತದೋ ಮಾನಸಿಕ ಆಗಿ ಅಂತೇಳಿ ಸೌಜನ್ಯನ ತಾಯಿಯನ್ನು ತಗೊಂಡು ಬ್ಯಾಂಕ್ ಹಾಸ್ಪಿಟಲ್ ನುಗ್ಗಿದ್ರು. ಯಾರು ಅವರು ತೋಟದವರು ಒಬ್ರು ಮ್ಯಾನೇಜರ್. ಅವತ್ತೇ ಏನೋ ಅಲ್ಲಿಂದ ತೆಗೆಯುವ ಮುಂಚೆನೆ ತಗೊಂಡು ಹೋದ್ರು ಇವರು. ಕರ್ಕೊಂಡು ಹೋಗಿದ್ದಾರೆ, ಕರ್ಕೊಂಡು ಹೋಗಿ ಬೆನಕದಲ್ಲಿ ಸೇರಿಸಿ ಆ ಅನಂತರ ನಾನು ಅಲ್ಲಿ ಕೆಲಸ ಎಲ್ಲ ಮುಂದೆ 12 ಗಂಟೆ ನಂತರ ಸರಿ ಹೋಗಿ ಬಾಡಿ ಯಾವ್ದು ಅಲ್ಲಿ ಯಾರು ಇಲ್ಲಿ ಬಿಡ್ಲಿಲ್ಲ ನೋಡಿ, ಅಲ್ಲಿ ಯಾವ್ದು ಹೋಗಿ ನೋಡಿ ಬರುವಂತ ಹೋಗ್ತಾನೆ. ನೀವು ನೋಡ್ತಾ ಇದ್ದ ಮಗು ನಮ್ಮ ಕಣ್ಣಿಂದ ನೋಡುವಂತ ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೀನಿ. ಅಲ್ಲಿ ರೂಪಾಯಿನವರು 5 ಜನ ಇದ್ದಾರೆ. ಎಲ್ಲಿ ಸಭಾಗಾರದ ಸುತ್ತ, ಅಲ್ಲಿ ಸಭಾಗಾರ ಗೊತ್ತಿಲ್ಲ ಬೀಗಾಗಿದೆ, ಅಲ್ಲಿ ಇದ್ದಾರೆ. ಅಲ್ಲಲ್ಲಿ ನಿಂತ್ಕೊಂಡು ಪೊಲೀಸ್ನವರು ನಿಂತಿದ್ದಾರೆ 5 ಜನ. ಎಲ್ಲ ಓಕೆ. ಆಗ ನಾನು ಎಷ್ಟೋ ಜನಗಳನ್ನು ಹೋಗಿದ್ದನ್ನು ನೋಡಿದ್ದೇನೆ, ಬಂದದ್ದನ್ನು ನೋಡಿದ್ದೇನೆ. ಅಲ್ಲಿ ದಾರಿ ಫ್ರೀಯಾಗಿ ಇರ್ತದೆ. ಅದು ಅವತ್ತು ಮಾತ್ರ ಬೆದರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ, ಬೇರೆ ವೆಹಿಕಲ್ ಬರೋದಾಗೆ ಡ್ರಮ್ಮನ್ನೆಲ್ಲ ಇಟ್ಟು, ಡ್ರಮ್ಮ ಮೇಲೆ ಬೆದರೆಲ್ಲ ಇಟ್ಟು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಹೋದರಕ್ಕೆ ಹೋಗೋದಾಗೆ. ಅದೆಲ್ಲಿ ಯಾಕೆ ಮಾಡಿದ್ರು ಅಂತ ಏನೂ ಗೊತ್ತಾಯ್ತಾ ಇಲ್ಲ ನಾನು. ಅದು ಡೌಟ್ ಅಲ್ಲ, ನನಗೆ ಒಂದು ಹೇಳಿದ್ದು ಡೌಟ್. ನನ್ನನ್ನು 10:30 ಗಂಟೆ ರಾತ್ರಿಗೆ ಕರೆದ್ರು, ನನ್ನನ್ನು ಮತ್ತೆ ನನ್ನ ಅಣ್ಣ ಒಬ್ಬ ಇದ್ದಾನೆ, ಅವ ಎದುರ್ತಾನೆ, ಅವನು ಬೇದಿ ಆಗ್ತದೆ ಅವನಿಗೆ ಹೇಳಿದ್ರೆ. ಇಬ್ಬರನ್ನು ಕರ್ಕೊಂಡು ಹೋದ್ರು. ರಾಜೇಂದ್ರ ದಾಸ್ ಅಂತ ಒಬ್ಬ ಇದ್ದಾರೆ, ಅವರು ಸರ್ವೋತ್ತಮರ ಬದಲಿಗೆ ಹಣಕಾಸಿನ ಮಂತ್ರಿ ಆಗಿದ್ದವರು. ಅವರು ನಮ್ಮನ್ನು ಮಾತು ಹೇಳಿದ್ರು, ನನಗೆ ಡೌಟ್ ಬಂತು. ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟದ್ದು ನನಗೆ ಗೊತ್ತುಂಟು, ಅದೇ ಹೇಳ್ತಾನೆ. ಅದು ಹೇಳೋದು ಎಂತ ಮಾತಂದ್ರೆ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನಿಸಿ ನೋಡೋದಂತ ಕಾಸು ನಾವು ಕೊಡಿಸ್ತೇವೆ. ಯಾವುದು ಎನಿಸಿ ನೋಡೋದಂತ ಕಾಸು ಬೀಟ್ ಕೇಸ್ ನಿಮ್ಮ ಕನಸಿನಲ್ಲಿ ನೋಡೋದಂಥದ್ದು ನಾವು ಕೊಡ್ತೀವಿ. ನೀವು ಯಾವ ಹೈಕೋರ್ಟಿಗೆ ಹೋದ್ರು, ಎಲ್ಲಿ ಕರೆದ್ರು, ನಾವು ಏನು ಹೇಳಿ ಕೊಡ್ತೀವಿ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳಿ. ಹೇಳ್ತೀವಿ ಅಂತ ಹೇಳಿ. ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಒಳಗೆ ರೂಮಲ್ಲಿ ಕೂಡ ಹೇಳ್ತಾರೆ ನನ್ನನ್ನು ಲಾಸ್ಟ್ಗೆ ನೋಡುವಾಗ ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂದ್ರೆ, ನಮಗೆ ಮೇಲೆ ಕಾವಂದರಿದ್ದಾರೆ, ಹೆಗ್ಡೆಯವರಿದ್ದಾರೆ, ನೀವೇ ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀರಿ, ಸರಿಯಾ? ಮಾಡ್ತೀರಾ ಇಲ್ವಾ? ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನು ಅನಿಸ್ತದೆ? ಅವ್ರು ಕೇಳೋದು ನಾನು ಪುನಃ ನನಗೆ ಗೊತ್ತಿಲ್ಲ ಸ್ವಾಮಿ, ನನಗೇನು ಗೊತ್ತಿಲ್ಲ. ಇಲ್ಲ ನೀವು ಅಲ್ಲಿ ನೇತೃತ್ವದಲ್ಲಿದ್ದರೆ ಎಲ್ಲ ಏನು ಮಾತಾಡ್ತಾರಂತ ನಿಮಗೆಲ್ಲ ಗೊತ್ತಿರ್ಬೇಕಲ್ಲ. ಏನೋ ಇರ್ತಾರೆ, ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಗಿಡಿಗಳು ಯಾರೋ ಏನೋ ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಸರ್. ನಾನು ಬದುಕಬೇಕು ಆ ಜಾಗದಲ್ಲಿ, ಹಾಗೆ ಹೇಳಿದ್ದೇನೆ. ಹೇಳಿ ತಪ್ಪಿಸ್ಕೊಂಡೆ. ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ಕಾರಣ, ನಾನು ನನ್ನ ಹೆಂಡತಿ ನದಿ ಬದಿಯಲ್ಲೇ ಕೆಲಸ ಮಾಡೋದು, ಗಡ್ಡೆ ಗೂಡಿಸ್ಕೊಂಡು. ರವಿ ಪೂಜಾರಿ ಅಂತ ಹೋಗಿದ್ದಾರೆ. ರವಿ ಪೂಜಾರಿ ಅವ ಒಂದು ಮುಖ್ಯ ಸಾಕ್ಷಿ. ರವಿ ಪೂಜಾರಿ, ಗೋಪಾಲಕೃಷ್ಣ, ಇವ ಮಲ್ಲಿಕಾರ್ಜುನ ಇರ್ತೀರಿ, ಇವರೊಟ್ಟಿಗೆ ಇವರು ಹಿಡಿದು ಕೊಟ್ಟು ಅವರು ಒಪ್ಪಿಸುವಾಗ ಇವತ್ತಿನ ಕೇಸಿನಲ್ಲಿ ಸರ್ವ ಜನರು ಹಿಡಿದು ಹೊಡೆದ್ರು ಅಂತ ಹೇಳ್ತಾರೆ. ಇವತ್ತಿನ ಇದರಲ್ಲಿ ಧರ್ಮದೆಟ್ಟು ಒಬ್ಬರು ಘಟದವರು ಹೊಡಿಲಿಲ್ಲ, ಒಬ್ಬರು ಊರಿನವರು ಹೊಡಿಲಿಲ್ಲ ಅವನನ್ನು. ಅದು ಸತ್ಪಟ ಸುಳ್ಳು. ಇದೇ ನಿಜ. ಯಾರು ಹೊಡಿಲಿಲ್ಲ, ಯಾರು ಇದು ಮಾಡಲಿಲ್ಲ. ಅದು ಹಿಡಿದು ಕೊಟ್ಟದೇ ಇವರೇ. ಇವರಿಗೆ ಒಂದು ಮಲ್ಲಿಗೆ ದೇವನ ಹ್ಯಾಬಿಟ್ ಏನಂದ್ರೆ, ಅವನಿಗೆ ಬೆಟ್ಟದಲ್ಲಿ ಹೋಗುದು, ಸ್ಟೆಪ್ಪಿನಲ್ಲಿ ಈ ಕಡೆಯಿಂದ ಹೋಗ್ತಾನೆ. ಅಲ್ಲಿ ತೆಗೆದು ಅದೆಲ್ಲ ರತ್ನರಾಜರು ಫೋಟೋ ಸ್ಟುಡಿಯೋ ಇಟ್ಟಿದ್ರು ಬೆಟ್ಟದಲ್ಲಿ. ಅಲ್ಲಿ ಒಳ್ಳೆ ಹುಡುಗಿಯರು ಬಂದರೆ ಸುಮ್ಮನೆ ಮಾತಾಡೋದು, ನಂಬರ್ ಕೊಡೋದು, ಅವ್ರಿಗೆ ಅದೊಂದು ಕಾಮನಲ್ಲಿ ಸೋಕಿ. ನಾನು ನನ್ನ ಹೆಂಡತಿಯನ್ನು ಹೊರಗೆ ಸಪ್ರೇಟ್ ನಿಲ್ಲಿಸಿ ನಾನು ಅವರೊಟ್ಟಿಗೆ ಹೋಗುದು ಇಂಥ ಮಾಡ್ತಾರೆ. ನಾನು ನೋಡುವಾಗ ಅದೇ. ಆಮೇಲೆ ಲಾಸ್ಟಿಗೆ ಇವರೊಟ್ಟಿಗೆ ನಾವು ಚಂದದಲ್ಲಿ ಇರೋದು, ನಮಗೆ ಇಲ್ಲ. ಇವರು ಎಂತ ಮಾಡೋದು, ಅಲ್ಲಿ ಬಾಹುಬಲಿ ಬೆಟ್ಟದ ವಿಗ್ರಹದ ಹಿಂದೆಗಡೆ ಜೈನರಿಗೆ ಅಂತ ಒಂದು ಗೆಸ್ಟ್ ಹೌಸ್ ಇದೆ. ಅದು ಜೈನರಲ್ಲಿ ತಂಗಿ ನಾನು ಒಂದು ದಿವಸ ನೋಡಿಲ್ಲ, ಅದು ಗೆಸ್ಟ್ ಹೌಸ್. ಅದು ಹೆಂಚು ಓಡಿ ಹಾಕಿದ ಗೆಸ್ಟ್ ಹೌಸ್, ಅಟ್ಯಾಚ್ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಉಂಟಲ್ಲಿ. ಮಧ್ಯಾಹ್ನ ಹೊತ್ತಿಗೆ 3-4 ಗಂಟೆ ಹೊತ್ತಿಗೆ ಅವ್ರು ಮಲ್ಲಿಕಾರ್ಜುನ ಮತ್ತೆ ರಾಘವೇಂದ್ರ ಅಂತ ಹೋಗಿದ್ದಾನೆ ಸ್ಟುಡಿಯೋದವ.
ಆವಾಗ ಫೋಟೋ ಆ ಕಾಸಲ್ಲಿ ಒಂದು 50 ರೂಪಾಯಿ 10 ರೂಪಾಯಿ ಎಲ್ಲ ಕೊಟ್ಟು ಮತ್ತೊಬ್ಬರು ಕಳಿಸಿ ಅರ್ಪಣದಿಂದ ಬಜ್ಜಿ ಅದು ಇದು ಎಲ್ಲ ತರಿಸೋದು. ತರಿಸಿದ್ರೆ ಅವರೊಟ್ಟಿಗೆ ನಾನು ಕುತ್ಕೊಂಡು ತಿಂತೀವಿ, ಅವ್ರು ಕೊಡ್ತೀವಿ ಗೆಸ್ಟ್ ಹೌಸಲ್ಲಿ ಕೂತ್ಕೊಂಡು ಮಧ್ಯಾಹ್ನ ಹೊತ್ತಿಗೆಲ್ಲ ತಿಂತೀವಿ. ಆ ಕಾಂಪೌಂಡ್ನ ಹೊರಗೆ ಇರುತ್ತಲ್ಲ, ಈಚೆ ಸೈಡಲ್ಲಿ ಕಾಂಪೌಂಡ್ ಬದಿಯಲ್ಲಿ ಬರಲಿಕ್ಕೆ ಒಂದು ಗೇಟ್ ಕಟ್ ಮಾಡಿ ಇಟ್ಟಿದ್ದಾರೆ. ಇವರು ಈ ಕಡೆಯಿಂದ ಬಂದರೆ ಅಲ್ಲೇ ಹೀಗೆ ಹೋಗ್ಬೋದು, ಗೆಸ್ಟ್ ಹೌಸ್ಗೆ ಹೋಗ್ಬೋದು, ಮೇಲೆ ಬೆಟ್ಟಕ್ಕೆ ಹೋಗ್ಬೋದು ಸ್ಟೆಪ್ಪಲ್ಲಿ. ಆ ಥರ ಒಂದು ಜಾಗ ಇಟ್ಕೊಂಡಿದ್ದಾರೆ. ಅದೇ ಯಾಕೆ ಅವರು ಏನೋ ಸೋಕಿಗೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಹಾಗೆ ಇಟ್ಕೊಂಡಿದ್ದಾರೆ. ಮತ್ತೊಂದು ಆ ದಾರಿಯಲ್ಲಿ ಹೋದ್ರೆ ಎಲ್ಲಿ ಹೋಗ್ತದೆ ಕಾಡಿಗೆ? ಇಲ್ಲ, ನಾವೀಗ ಕೆಳಗಿಂದ ತಾರ್ ರೋಡಲ್ಲಿ ಬರ್ತೀವಿ, ಮೇಲೆ ಹೋಗುವಾಗ ಬಾಹುಬಲಿ ಬೆಟ್ಟದ ಕಾಂಪೌಂಡ್ ಸಿಗ್ತದೆ ನೋಡಿ. ಆ ಸೈಡಲ್ಲಿ ಬೇರೆ ಇದು ಕಂಬಿ ಎಲೆಯನ್ನು ಕಟ್ ಮಾಡಿ ಇಟ್ಟಿದ್ದಾರೆ. ಒಂದು ದೊಡ್ಡ ಬಂಡೆ ಉಂಟು, ಬಂಡೆ ಸೈಡಲ್ಲಿ ಹೋದ್ರೆ ಇದು ಗೆಸ್ಟ್ ಹೌಸ್ ಒಳಗೆ ಸಹ ಹೋಗ್ಬೋದು. ಅಲ್ಲಿ ಸ್ಟೆಪ್ ಹಾಕಿದ್ರೆ ಬಾಹುಬಲಿ ಬೆಟ್ಟದ ಒಳಗೆ ಎರಡು ಕಡೆ ಸ್ಟೆಪ್ ಇದೆ. ಹಾಗೆ ಈಗನ್ನು ಚುಡಾಯಿಸೋದು ಇದು ಹೀಗೆ ಇತ್ತು. ಈಗ ಸೌಜನ್ಯ ಕೇಸ್ ಆಗೋ ತನಕ ಅವ್ರ ಕಚೇರಿಲಿ ಇಲ್ಲ, ಅದ್ರ ನಂತರ ಕಚೇರಿಲಿ ಪೋಸ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಪೋಸ್ಟಿಂಗ್ ಏನಂತ ಗೊತ್ತಿಲ್ಲ. ಆದರೆ ಈ ರವಿರಾಜನು, ರವಿ ಪೂಜಾರಿ ಮತ್ತು ಗೋಪಾಲಕೃಷ್ಣ ಇವರಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಡ್ಯೂಟಿ ಆಗಿದೆ ಸರ್. ಡ್ಯೂಟಿ ಇವರಿಗೆ ಶಿವಕುಮಾರ ಕೊಡಿ ಇದ್ರು, ಇನ್ನಿದ್ರು. ಆದರೆ ಶಿವಕುಮಾರ ಕೊಡಿ ಇಲ್ಲ. ಇವ್ರು ಮೈನ್ ಇವರು ಅವರು ಇದ್ರು, ಅವರ ಎಸ್ಕೇಪ್ ಅವರ ಫ್ಯಾಮಿಲಿ ಇದ್ದ ಕಾರಣ ಅವರವರಷ್ಟಿಗೆ ಹೋದ್ರು, ಅವರು ಇದರಲ್ಲಿ ಜೈನ್ ಆಗಲಿಲ್ಲ. ಇವನು ಸಂತೋಷನವ್ರನ್ನ ಹಿಡಿದು ಕೊಟ್ಟರು. ಇವರಿಬ್ರು ಎಂತ ಮಾಡಿದ್ರು, ಇವರೊಟ್ಟಿಗೆ ಸೇರಿದ್ರು. ಯಾರು ಹಿಡ್ಕೊಂಡು ಬಂದದ್ದು ಇವರು, ಹಿಡಿದು ಕೊಟ್ಟದ್ದು ಇವರಾದ್ರು, ಇವರು ಸೃಷ್ಟಿ ಮಾಡಿದ್ರು ಇವರಾದ್ರು, ಇವರನ್ನು ತಂದು ಒಪ್ಪಿಸೋದು. ಯಾಕಂದ್ರೆ ರೂಮ್ ಬಾಯ್ನವರಿಗೆ ಅಲ್ಲಿ ಪವರ್, ಪೊಲೀಸ್ನವ್ರಿಗೆ ಹಿಡ್ಕೊಡೋ ಪವರ್ ರೂಮ್ ಬಾಯ್ನವ್ರಿಗೆ. ಆದರೆ ಇವರಿಬ್ಬರು ರೂಮ್ ಬಾಯ್, ಗೋಪಾಲಕೃಷ್ಣ ಮತ್ತೆ ರವಿ ಪೂಜಾರಿ. ಆದರೆ ಹಿಡಿದು ಕೊಟ್ಟಾಯ್ತು, ಅವನು ಕೇಸು ಮಾಡಿ ಆಯ್ತು, ಕೊಲೆಗಾರ ಅಂತ ಕೊಂಡೋಗಿ ಅದು ಇವನು ಅಂತೇಳಿ ಕೊಂಡೋಗಿ ಆಯ್ತು. ಸ್ವಲ್ಪ ದಿನ ಆಯ್ತು, ಕಳೆದಾಗೆ ಇವನು ಸ್ವಲ್ಪ ಮುಖ ಎಲ್ಲ ಇರು ಕಪ್ಪಾಗಿದೆ ನಮ್ಮ ಹುಡುಗಂದು. ಅವನ ಗೋಪಾಲಕೃಷ್ಣ ಏನಾದಂತ ಅದು ಗೊತ್ತಾಗಲಿಲ್ಲ. ಅವನು ಸ್ವಲ್ಪ ಕಾಣದೇ ಹೋದ. ಇವನು ಸಪ್ರೇಟ್ ಗೊತ್ತಾಯ್ತು. ನಾವೆಲ್ಲ ನಮ್ಮ ಜೊತೆ ಜಾಲಿಯಾಗಿ ಅಲ್ಲಿ ನದಿಯಲ್ಲೆಲ್ಲ ಈ ಸ್ನಾನ ಮಾಡ್ತಾರಲ್ಲ, ಉಂಗುರ ಚಿನ್ನ ಏನಾದರೂ ಬೀಳ್ತದೆ ನದಿಯಲ್ಲಿ, ಅದನ್ನೆಲ್ಲ ತಗೊಂಡು ನಾವು ಖರ್ಚಿಗೆಲ್ಲ ಮಾಡಿಕೊಳ್ಳೋದು. ಮತ್ತೆ ಚಿಲ್ಲರೆ ಕಾಸೆಲ್ಲ ಸಿಗ್ತದೆ, ಅದನ್ನೆಲ್ಲ ನಾವು ಇಟ್ಕೊಳ್ಳೋದು ಎಲ್ಲ ಮಾಡ್ತೀವಿ. ಮುಂಬೈನವರು ನಾವೆಲ್ಲ ಒಟ್ಟು ಸೇರಿ ಅಲ್ಲಿ ಸಾಧಾರಣ ದುಡ್ಡು ಸಿಗ್ತದೆ. ಒಂದು ಟೈಮಿಗೆ ಹೋದ್ರೆ 400 500 ಈ ಥರ ಚಿಲ್ಲರೆ ಕಾಸೆಲ್ಲ ಸಿಗ್ತದೆ. ಮನೆಯಲ್ಲಿ ಈಗ ಹುಡುಕಿದ್ರೆ ನೀರಿನಲ್ಲಿ ಸುತ್ಕೊಂಡು ನಮ್ದು ಇದೇ ಕೆಲಸ. ಈಗ ತಲೆ ಸುದ್ದಿ ಬಿಸಾಕ್ತಾರೆ ಕೆಲವರು, ಮತ್ತೆ ಕೆಲವರು ಈಗ ಹುಡುಗಿ ಎದ್ದಲ್ವಾಗ ಚೈನ್ ಎಲ್ಲ ಬಿದ್ದೋಗುತ್ತೆ, ಸೋಪ್ ಹಚ್ಚುವಾಗ ಉಂಗುರ ಬಿದ್ದೋಗುತ್ತೆ, ಮೂಗುತಿ ಏನೋ ಒಂದು ಕಲ್ಕೊಡ್ತಾರೆ. ಅದೆಲ್ಲ ತುಂಬ ಉಂಟು. ಅಲ್ಲಿ ಅದನ್ನೆಲ್ಲ ತೆಕ್ಕೊಳ್ಳೋದು ಮುಂಬೈನವರೆಲ್ಲ ಕ್ಯಾಬ್ ಮಾಡಿ ಅದು ಸಿಕ್ಕಿಲ್ಲ ಅವರವರು ಇಟ್ಕೊಳ್ತಿದ್ರು. ಏನು ಮಾಡ್ತಿದ್ರು, ಚಂದಾಗೆ ಇರ್ತಿದ್ದ. ಏನು ಮಾತಾಡೋದು ಥರ ಆಗಿದ್ದಾನೆ ಹುಡುಗ ಅಂತೇಳಿ ನಮ್ಮ ಮನೆಯವರು ಎಲ್ಲರೂ ಮಾತಾಡ್ಸೋದು. ಅವನಿಗೆ ಆ ದಿವಸ ಈ ಹುಡುಗಿ ಕಿಡ್ನಾಪ್ ಆಗೋದು ಇವಾಗ ಇನ್ವಾಲ್ವ್ ಆಗಿಬಿಟ್ಟಿದ್ದಾನೆ ರವಿ ಪೂಜಾರಿ. ಇದು ಅವನ ಭಯಲ್ಲಿ ಬಂದು ನಮಗೆ ಗೊತ್ತು, ಆದ್ರೆ ನಮಗೆ ಗೊತ್ತಿಲ್ಲ ವಿಷಯ ಅಂತ. ಕಿಡ್ನಾಪ್ ಅದೇ ಇವಾಗ ಇನ್ವಾಲ್ವ್ ಆಗಿದ್ದಾನೆ. ಇನ್ವಾಲ್ವ್ ಅಂದ್ರೆ ಕಾವಲಿಗೆ ಹೋಗಿರ್ಬೋದು, ಇಲ್ಲ ಅವನಿಗೆ ಏನಾದ್ರು ಊಟ ಏನಾದ್ರು ತರಿಸಿ ಆ ಇದರಲ್ಲಿ ಇನ್ವಾಲ್ವ್ ಆಗಿರ್ಬೋದು, ಇಲ್ಲ ಕೂಗಿದೆಲ್ಲ ಕೇಳಿ ಅವನು ಅದಾಗಿರ್ಬೋದು. ಅವನ ಹೇಳೋ ಲೆಕ್ಕದಲ್ಲಿ ತುಂಬಾ ಸರಿ ಕೇಳಿದ್ವಿ. ಆದರೆ ಅವನ ವಯಸ್ಸು ಒಂದು 25 ವಯಸ್ಸು ಒಳಗೆ ಇದೆ ವಯಸ್ಸು, ಅಷ್ಟು ಕೂಡ ಆಗಿಲ್ಲ ಹುಡುಗನಿಗೆ. ಕಮ್ಮಿ ವಯಸ್ಸೇ. ಆದ್ರೆ ನಮಗೆಲ್ಲ ಮದುವೆ ಆದ್ರೇನೆ ಧರ್ಮಸ್ಥಳದ ರೂಲ್ಸು ಸಾಲ ಕೊಡೋದು ಸಿಬ್ಬಂದಿಗಳಿಗೆ. ಆದ್ರೆ ಅವನಿಗೆ ಮದುವೆನೇ ಆಗಿಲ್ಲ. ಅವನನ್ನು ಕರೆದು ಸಣ್ಣದನಿಗಳು ದುಡ್ಡು ಕೊಟ್ಟಿದ್ದಾರೆ 25,000. ಈ ಯಾಕೆ ಕೊಟ್ಟರು ಅಂತ ಗೊತ್ತಿಲ್ಲ. ಅವ ಹೇಳಿ ನಮಗೆ ಗೊತ್ತು, ಎಲ್ಲೋ ಹೊರಗೆ ಬಾಯಿ ಬಿಡಬೇಡ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ದುಡ್ಡನ್ನು ತಂದವರೇನೋ ಮಾಡಿದ, ಇವನೇ ಸಣ್ಣ ಎಲ್ಲ ಮತ್ತು ಅದು ಭಯ ಬೇರೆ ಬಂದಿದೆ. ಈಗಲೂ ಈ ಕೇಸಿನ ಭಯ ಒಂದು ಕಡೆ ಏನು ಮಾಡೋದು ಗೊತ್ತಿಲ್ಲ. ದುಡ್ಡನ್ನು ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ, ಬಾಕಿ ದುಡ್ಡನ್ನು ಇವನು ಖರ್ಚು ಮಾಡೋದು, ಕುಡಿತಿದ್ದ ನೆಮ್ಮೆ ಹಾಕೋದು. ಅಲ್ಲಿ ರೇವತಿ ಅಂತ ಒಂದು ನೆಸ್ಕಾಫಿ ಅಂಗಡಿ ಇಟ್ಟಿದ್ದು ಲೇಡಿ ರೇವತಿ. ಆ ಹೆಂಗಸಿಗೆ ಒಂದು 4,000 ದುಡ್ಡು ಕೊಟ್ಟಿದ್ದಾನೆ. ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮದೇ ಆ ಹೆಂಗಸಿನ ಹತ್ರ ಹೇಳ್ಕೊಂಡು ನೋಡುವಾಗ ಒಂದು ದಿವಸ ಮತ್ತು ಸ್ವಲ್ಪ ಜಾಸ್ತಿ ಕೂತ್ಕೊಂಡಿದ್ದ. ಅವಾಗ ನಾವು ಹೇಳಿ ಮಾತಾಡುವಾಗ ಹೋಗ ನೀ ಎಂತ ಗೊತ್ತಾ ಹೋಗ ಅಂತೇಳಿ ನನ್ನ ಹತ್ರ ಹೇಳಿದ. ಎಂಥದ್ದು ಮಾರಿ ನಿನಗೇನು ಬಾರಿ ಗೊತ್ತು, ನೀನೆಂತ ಆಗಿರೋದು, ನೀನು ಸೌಜನ್ಯ ಯಾರು ಗೊತ್ತು ನಿಮಗೆ ಅಂತೇಳಿ. ನನಗೆ ಗೊತ್ತಿಲ್ಲ ಮಾರಿ, ನೀನು ಬಾರಿ ಗೊತ್ತಾ, ನೀನು ಹೇಳು ನೋಡುವ ಅಂತೇಳಿ. ನಾನು ಹೇಳೋದಿಲ್ಲ.
ಹೇಳು ಮಾರೆ ಪರವಾಗಿಲ್ಲ ಹೇಳು ಮಾರೆ, ನಾನು ಯಾರಿದ್ದಾರೆ ಹೇಳೋದು ಹೇಳಿ ಅಷ್ಟು ಹೇಳುವಾಗ ಹೇಳ್ತಾನೆ, ಸಣ್ಣದ ನಿಗಳ ಮಗ ಕೊಂದದ್ದು ನಿಮಗೆ ಗೊತ್ತಿಲ್ಲ, ಬೇರೆ ವಿಷಯ ಹೋಗಿ ಮಾರೆ ಅಂತೇಳಿ ಹೋದ. ನಾನು ಬಿಟ್ಟು ಆಚೆ ಹೋದ ಮಾಡ್ಬೋದು ಆ ದಿವಸ ಸಣ್ಣದನಿಗಳ ಮಗ ಅಂತ ಹೇಳಿದ್ರು. ಸಣ್ಣದನಿಗಳ ಮಗ ಅಂತ ಅವ್ರು ಹೇಳ್ದ ನನ್ನ ಹತ್ರ ಬಾಯಿ ಬಿಟ್ಟು ಹೇಳಿದ್ದೀನಿ ಕಂಡೀಷನ್ ನನ್ನ ಹತ್ರ ಹೇಳ್ದಾಗಲೇ ನನಗೆ ಭಯ ಆಗೋಯ್ತು. ಆದ್ರೆ ಇವನು ಹುಚ್ಚ, ಇವನು ಮಾತ್ರ ಯಾರು ನಂಬೋದು, ಇವನು ಹೇಳ್ತಾನೆ ಯಾರು ನಂಬೋದು, ಸಣ್ಣದನಿಗಳ ಮಗ ಹೀಗೆ ಮಾಡ್ತಾನೆ ಅಂತ ಹೇಳಿದ್ರೆ ಯಾರು ನಂಬಲಿಕ್ಕೆ ಸಾಧ್ಯ? ಆ ಥರ ನನ್ನ ಮನಸ್ಸಲ್ಲೇ ಆಯ್ತು. ಆದ ನಂತರ ಅವ ಯಾರೆಲ್ಲ ಇದ್ದ, ಅವತ್ತು ಸಾಯಂಕಾಲ 3:30 ಗಂಟೆ ಆಯಿತು. ಅವರು ಬಂದರು, ಬಾಲಕೃಷ್ಣ ಅವರು ಮ್ಯಾನೇಜರ್, ರಾಜೇಶ್ ಅವರು ಮ್ಯಾನೇಜರ್, ಇಬ್ಬರು ಬಂದರು. ಅಲ್ಲ ನೀವು ಇಬ್ಬರು ಬಂದು ಇವನನ್ನು ಜೋರು ಮಾಡಿದರು. ರವಿ ಪೂಜಾರಿ ಬಾಲಕೃಷ್ಣ ಮ್ಯಾನೇಜರ್ ಸತ್ತೋದ್ರಂತ, ಈಗ ಅವ್ರು ಸತ್ತೋದ್ರಂತ. ಇಲ್ಲ ಬೀಡ್ನಲ್ಲಿ ಊಟ ಮಾಡಿ ಬಂದವರು, ಎಲ್ಲಿ ಆ ಕಡೆ ಹೋಗಿ ದೇವಸ್ಥಾನದ ಹತ್ರ ಎಲ್ಲರೂ ಊಟ ಮಾಡಿ ಬಂದಿದ್ದಾರೆ. ಊಟ ಮಾಡಿ ಬಂದವರು ಆಫೀಸಲ್ಲಿ ಬಂದು ಸತ್ತೋದ್ರು ಅಂತ ಹೇಳಿದ್ರಪ್ಪ. ಯಾವಾಗ ಇದು? ಇದು ಈಗ ಸದ್ಯದಲ್ಲೇ ಆಗಿತ್ತು, 2 ವರ್ಷ. ಬಾಲಕೃಷ್ಣ ಬಾಲಕೃಷ್ಣ ಅವರು ಏನು ಕ್ಯಾಸ್ಟ್ ಗೊತ್ತಿಲ್ಲ, ಪೂಜಾರಿದು ಗೊತ್ತಿಲ್ಲ, ನಾಯಕ. ಬಾಲಕೃಷ್ಣ ನಾಯಕ ಅಂತ, ಬಾಲಕೃಷ್ಣ ನಾಯಕ ಅಂತ ಇರ್ಬೇಕು, ನಾಯಕ ಅಂತ. ಮ್ಯಾನೇಜರ್, ಇಂದೋರಾಪಿ ಮ್ಯಾನೇಜರ್. ಇವರಿಗೆಲ್ಲ ಸೌಜನ್ಯ ಸತ್ತ ಮೇಲೆ ಮ್ಯಾನೇಜರ್ ಪೋಸ್ಟ್ ಸಿಕ್ಕಿದೆ ಎಲ್ರಿಗೂ. ಬಾಲಕೃಷ್ಣ, ರಾಜೇಶ್ ಇವರಿಗೆಲ್ಲ ಒಂದು ಮ್ಯಾನೇಜರ್ ಪೋಸ್ಟ್ ಮತ್ತೆ ಸಿಕ್ಕಿದ್ರು. ಒಮ್ಮೆಲೆ ಒಂದೇ ಲೈನಲ್ಲಿ ಸಿಕ್ಕಿದ್ರು. ಅವರು ಸತ್ತೋಗ್ಲಿಲ್ಲ. ಅವರು ಬಾಲಕೃಷ್ಣ ಮತ್ತು ರಾಜೇಶ್ ಇಬ್ಬರು ಬಂದು, ಎಂತದ ನೀನೇನ ಡ್ಯೂಟಿ ಚೇಂಜ್ ಮಾಡಿ ಎಷ್ಟು ದಿವಸ ಆಯಿತು, ನೀನ್ಯಾಕೆ ಡ್ಯೂಟಿಗೆ ಹೋಗೋದಿಲ್ಲ ಬಾಹುಬಲಿ ಗಂಟೆಗೆ, ನೀನೇನಾಗಿದೆ ದಯ್ಯದಿಲ್ಲ ಹೋಗ್ಲಿಕ್ಕಿಲ್ಲ ಹಾಗೆ ಇದೆ ಅಂತ ಎಲ್ಲ ಬೈದಿದ್ದಾರೆ. ನಾನು ಅಷ್ಟು ದೂರದಲ್ಲಿ ಬರ್ತಾ ಇದ್ದೆ. ಮತ್ತು ನನ್ನ ಹೆಂಡತಿ ನಾಲ್ಕೆಲ್ಲ ಹತ್ರದಲ್ಲಿ ನಿಂತು ಕೇಳಿದ್ದಾರೆ. ಕೇಳುವಾಗ ಈ ಥರ ಬೈತಾ ಇದ್ದಾರೆ ಅಂತೇಳಿ ಅವರು ತಿಳ್ಕೊಂಡಿಲ್ಲ, ದೂರ ಹೋದ್ರು. ಮತ್ತು ಇವರು ನೋಡಿದ್ರು, ಇವರು ಹೆಂಗಸರು ನೋಡಿದ್ದಾರೆ ಅಂತೇಳಿ ಮತ್ತೆ ಬಾಲಕೃಷ್ಣರೇ ಬಂದಿದ್ರಂತೆ. ನೋಡ ರತನ, ಇವನಿಗೆ ಬೆಟ್ಟಗೆ ಡ್ಯೂಟಿಗೆ ಹೋಗು ಅಂತ ಹೇಳಿದ್ರೆ ದೆವ್ವ ಹಿಡ್ದಾಗೆ ಆಗಿದೆ, ಅವನಿಗೆ ಭಯ ಬಂದಿದ್ದಂತೆ. ಹಾಗೆ ಅನ್ಕೊಂಡು ಹೊಂಟೋರು. ಆದರೆ ಆ ವಾರ ಪೂರ ಒಂದು 15 ದಿವಸ ಅವನು ಮನಸ್ಸೇ ಇಲ್ಲ ಅಲ್ಲಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ. ಡ್ಯೂಟಿ ಚೇಂಜ್ ಮಾಡಿ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾನೆ ನೇತ್ರಾವತಿ ಹೊಳೆಯಲ್ಲಿ. ನಾನಲ್ಲಿ ಹೋಗೋದೇ ಇಲ್ಲ, ಬೆಟ್ಟಕ್ಕೆ ಹೋಗೋದಿಲ್ಲ, ನಾನು ಇಲ್ಲೇ ಮಾಡ್ತೇನೆ ಅಂತ. ಲಾಸ್ಟಿಗೆ ಇವನನ್ನು ಅಲ್ಲಿ ಕೊಡ್ತಾರೆ ಅಂತ ಇವನಿಗೆ ಮನಸ್ಸಾಯ್ತೋ ಏನೋ, ಅದು ಅವನ ಇದು ನಮಗೆ ಗೊತ್ತಿಲ್ಲ. ಆ ನಂತರ ಒಂದು ದಿವಸ ರಾತ್ರಿ ಹೊರಗಡೆ ಎಲ್ಲ ಊಟ ಮಾಡಿದ್ದಾನೆ. ಅವರ ಒಟ್ಟಿಗೆ ಊಟ ಮಾಡಲಿಕ್ಕೆ ಎದುರ್ಕೋತಾನೆ, ಏನಾದರೂ ವಿಸಾಗಿ ಕೊಟ್ಬಿಡ್ತಾರ ಅಂತ ಅವನಿಗೆ ಒಂದು ಭಯ ಬಂದಿದೆ. ಹುಡುಗನಿಗೆ ಊಟ ಸಹ ಮಾಡ್ತಿರ್ಲಿಲ್ಲ. ಮತ್ತೆ ಪ್ರಶಾಂತ ಇದ್ದಾನೆ, ಪ್ರಶಾಂತ ಸೂಪರ್ ಹೆಸರಲ್ಲಿ ಈಗ, ಆಗ ಯಾರು ನೇತ್ರಾವತಿ ಒಳಗೆ ಸೂಪರ್ ಹೆಸರು ಪ್ರಶಾಂತ್ ಅಂತ, ಅಲ್ಲಿಗೆ ಒಂದು ಸೂಪರ್ ಹೆಸರು. ರೂಮ್ ಬೈನವರೆಲ್ಲ ಅವನು ಇಲ್ಲಿ ಈ ಕಡೆ ಉಜಿರೆ ಕಡೆ ಅವನೇ ಅಂತ ಕಾಣ್ತದೆ, ಬೆಲ್ಲ ಏನೋ ಇರ್ಬೇಕು ಅವನು. ಉಜಿರೆ ಕಡೆ ಅವನು ಪೂಜಾರಿ ಅಂತ ಪ್ರಶಾಂತ ಅಂತ ಹುಡುಗ, ಹೆಂಗು ಹುಡುಗ ಪ್ರಶಾಂತ್ ಅಂತ ಅವ ಇದ್ದಾನೆ. ಅವ ನಮ್ಮ ಇದರಲ್ಲಿ ಬೈತಾನೆ, ನೀನ್ಯಾಕ ವಿಟಮಿನ್ ಹೋಟ್ಲಿಗೆ ಹೋಗ್ಬೇಡ ಅಂತ, ನೀನು ಅಲ್ಲಿಗೆ ಹೋಗ್ತೀಯಾ, ಅಲ್ಲೇ ನಿಮ್ಗೆ ಹೋಗಿ ತಿನ್ನೋದು, ಇಲ್ಲೇ ಅಡುಗೆ ಮಾಡಿ ಇಟ್ಟದ್ದು ಯಾರು ತಿನ್ನೋದು ನಿನಗೆ, ನೀನು ಇಲ್ಲಿ ತಿನ್ಬೇಕಲ್ಲ, ನೀನು ನಾಳೆಯಿಂದ ಅಲ್ಲಿಗೆ ಊಟ ಹೋದ್ರೆ ನೋಡು ಹಾಗೆ ಹೀಗೆ ಅಂತೇಳಿ ಜೋರು ಮಾಡಿ. ಈ ಹುಡುಗ ಯಾವಾಗಲೂ ಹೋದ್ರೆ 1-2 ಬನ್ಸ್ ತಿಂದು ಟೀ ಕುಡಿದು ಬರ್ತಾನೆ. ಮತ್ತೆ ಆ ದಿವಸನೂ ಹಾಗೇನೆ ಟೀ ಕುಡಿದು ಬನ್ಸ್ ತಿಂದು ಬಂದಿದ್ದಾನೆ. ಬಂದು ಒಂದು 7:30 ಅಷ್ಟೇ, ಆ ರೇಂಜ್ ಆಗಿದೆ ಅಷ್ಟೇ. ಅಷ್ಟು ಪಕ್ಕ ಅವನು ಹಗ್ಗ ಬಿದ್ದಿದ್ದಾರೆ. ಅವರು ಒಳಗಿಂದ ಒಳಗೆ ಒಬ್ಬರು ಇದ್ದಾರೆ ಕನ್ನಡಿಯವರು, ಅವ್ರ ಹೆಸರು ಹೇಳಲಿಕ್ಕೆ ಸಹ ಆಗ್ತದೆ. ರಾಧಾಕೃಷ್ಣ ಅಂತ ಒಬ್ರು ಇದ್ದಾರೆ. ಅವರು ಗೌಡ್ರ ಏನಂತ ಗೊತ್ತಿಲ್ಲ, ರಾಧಾಕೃಷ್ಣ ಅಲ್ಲಿ ಮಾವನ ಮರ ಇದೆಯಲ್ಲ ಕನ್ನಡಿ ಹತ್ರ, ಅಲ್ಲಿ ಯೋಗೇಶ್ವರ್ ಮ್ಯಾನೇಜರ್ ಇದ್ದಾರೆ ಇನ್ನೊಬ್ರು. ಅವರ ಇದರಲ್ಲಿ ಕೆಳಗೆ ಇದ್ದು ನಡೆದು ಹೋಗ್ತಾರೆ. ಅವ್ರ ಮನೆ ಆ ಕಡೆ ಇದೆ, ಆ ಹುಡುಗನ ಮನೆಯೂ ಆ ಕಡೆನೇ ಇದೆ, ರವಿ ಪೂಜಾರಿ ಮನೆ. ಈ ರಾಧಾಕೃಷ್ಣನ್ ಅವರು ಮತ್ತೊಬ್ಬ ಯೋಗೇಶ್ ಅಂತ ಒಬ್ಬ ಇದ್ದ ಅಲ್ಲಿ ಮುಂಬೈ. ಯಾರು? ಯೋಗೇಶ್ ಮುಂಬೈ. ಯೋಗೇಶ್ ಮತ್ತು ರಾಧಾಕೃಷ್ಣ ಅವರು ಯಾವ ಅಷ್ಟೊಂದು ಗೊತ್ತಿಲ್ಲ, ಅವರು ಇರಬೇಕು. ಅವ್ರ ಕ್ಯಾಸ್ಟ್ ಗೊತ್ತಿಲ್ಲ. ಹಗ್ಗ ಹಾಕಿ ಪಂಚೆಯಲ್ಲಿ ಕುಂಕೆ ಹಾಕಿ ನೋಡಿ ಅದನ್ನು ಇಳಿಸಿದ್ದಾರೆ. ಹೇಳಿದ್ರೆ ಯಾವುದೋ ವೇಲು ಅಂತ ಹೇಳುದು, ಹೆಂಗಸಿನ ವೇಲು ಹಾಕಿ ಅಲ್ಲೆಲ್ಲ ದೇವಸ್ಥಾನ ದಂಡೆ ಬದಿಯಲ್ಲೆಲ್ಲ ಬಟ್ಟೆ ಬಿಟ್ಟು ಹೋಗ್ತಾರೆ, ಅದನ್ನೆಲ್ಲ ಎಕ್ಕಿಡ್ತಾರೆ.
ಒಳ್ಳೊಳ್ಳೆ ಸೀರೆ ಅದೆಲ್ಲ ಇದ್ರೆ ತಗೊಂಡೋಗಿ ಅಲ್ಲಿ ಒಳಗೆ ಹಾಕಿ ಹೋಗೋದಕ್ಕೆ ಅದನ್ನು ಯಾಲಮ್ ಮಾಡುವಾಗ ಅದನ್ನು ತಗೊಂಡು ಹೋಗ್ತಾರೆ ಯಾಲಮ್ ಮಾಡಿ ಸರವತ್ತಿಗೆ ಅದರಲ್ಲಿ ಯಾವುದೋ ಒಂದು ವೇಳನ್ನು ಹಾಕಿ ಪೊಲೀಸರು ಮುಂಚೆ ಇಳಿಸಿ ಆಯಿತು ನಮ್ಮನೆಲ್ಲ ಹತ್ರವೇ ಬರಬಾರ್ದು ಅಂತ ನಮಗೆ ಬಾಯಲ್ಲಿ ನಮ್ಮ ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಮುಗಿಸ್ಕೊಂಡು ಏನೋ ಕೊಂಡು ಹೋಗೋದು ಇನ್ನು ಅಲ್ಲಿ ಬೆಳ್ತಂಗಿ ಕೊಂಡೋದ್ರೆ ಅವ್ರ ಮನೆಗೆ ಕೊಟ್ಟರೆ ಗೊತ್ತೇ ಇಲ್ಲ ನಾವು ಓದದೆ ಅದರಲ್ಲೇ ನಮಗೆ ಭಯ ಬಂದಿದೆ. ಅದನ್ನು ನಿಮ್ಮ ಕೈಯಿಂದ ಮುಟ್ಟಿಸ್ಲಿಲ್ಲ. ಅದೇ ಅದು ಅವರೇ ಇಳಿಸ್ಕೊಂಡು ಮುಂಬೈನವರೇ ಇಳಿಸಿ ಅವರೇ ತಗೊಂಡೋದ್ರು. ಅವರೇ ತಗೊಂಡು ನಮ್ಮನ್ನು ಮುಟ್ಟಿಸ್ಲಿಲ್ಲ, ನಾವು ಮುಟ್ಲಿಲ್ಲ. ಮತ್ತೆ ಪೊಲೀಸ್ ಎಲ್ಲ ಬಂದದ್ದು ಯಾವಾಗ? ಪೊಲೀಸ್ ಎಲ್ಲ ಇಳಿಸಿ ಎಲ್ಲ ಎತ್ಕೊಂಡು ಹೋಗುವಾಗ ಪೊಲೀಸ್ ಬಂತಾರೆ. ಪೊಲೀಸ್ ಬಂದು ಅವರೇ ಎಂತ ಮಾಡಲಿಲ್ಲ, ಹೋಗಿದ್ದಾರೆ. ಹೋಗಿ ಕೊಂಡೋಗಿ ಮನೆಗೆ ಕೊಟ್ಟರೆ ಮತ್ತೆ ಅಲ್ಲಿ ಬೆಳ್ತಂಗಿ ಕೊಂಡೋದ್ರು ಅಂತ ಗೊತ್ತಿಲ್ಲ. ಅಷ್ಟು ಮಾಡಿಲ್ಲ. ಮುಖ್ಯ ಸಾಕ್ಷಿ ಅಂದ್ರೆ ಇನ್ನೂ ಈಗ ನನಗೆ ಬಂದ ಮಾಹಿತಿ ಏನಂತಂದ್ರೆ ಅಷ್ಟೇ ಇವ್ರನ್ನ ನೋಡಿದ್ದೀರಾ? ಅರ್ಷೇಂದ್ರ ನೋಡಿದ್ದೇನೆ ಮಗನನ್ನು ಆ ಸಂದರ್ಭದಲ್ಲಿ 9, 10, 11 ತಾರೀಕಿಗೆ 10, 11 ತಾರೀಕಿಗೆ ನಾನು ಕಾಣಲಿಲ್ಲ. ಕಾಣ್ಲಿಕ್ಕೆ ಇನ್ನೊಂದು ಸಾಕ್ಷಿ ಇತ್ತು, ಅದನ್ನ ಅಳಿಸ್ಬಿಟ್ಟು. ಸಾಕ್ಷಿ ಮುಖ್ಯವಾದ ಸಾಕ್ಷಿ ಅಂದ್ರೆ ಆ ನೇಚುರೋಪತಿ ಹಾಸ್ಪಿಟ್ಲ್ ಏನ್ ಹೇಳ್ತೀರಾ, ಹಾಸ್ಪಿಟ್ಲ್ ಎದುರುಗಡೆ ಕ್ಯಾಮರಾ ಇದೆ, ಅದು ಮಾತ್ರ ಜನಗಳಿಗೆ ಗೊತ್ತು. ಮತ್ತೊಂದು ಅದ್ರ ಎದುರುಗಡೆ ಒಂದು ಬಸ್ ಸ್ಟಾಂಡ್ ನಿರ್ಮಾಣ ಮಾಡಿದ್ರು ಮರದಲ್ಲಿ, ಕೈ ಹಂಚಲ್ಲ. ಅದರಲ್ಲಿ ಒಂದು ದೊಡ್ಡ ಡೂಮಿನಾಗಿ ಒಂದು ಕ್ಯಾಮರಾ ಇಟ್ಟಿದ್ರು. ಅದು ಈ ಕಡೆ ಸತೀಶ್ ಹತ್ರ ಹೋಟ್ಲಿಂದ ನಮ್ಮ ನೇತ್ರಾವತಿ ಹೊಳೆಯಿಂದ ಹೀಗೆ ತಿರುಗ್ತಾ ಹೋದ್ರೆ ಮನ ಸಂಘ, ಆ ಸಂಘದವರಿಗೆ ಕಾಣ್ತಾ ಇತ್ತು. ಟರ್ನ್ ಅವರಿಗೆ ನಾವು ಯಾವ್ದಾದ್ರು ಜಾತ್ರೆಗೆ ಸುಮ್ಮನೆ ರೋಡಿಗೆಲ್ಲ ಕೊಟ್ಟಿಟ್ಟು ಅದು ಕಾಣ್ತಾ ಇತ್ತು. ಅದಕ್ಕೆ ನಾವಲ್ಲಿ ಟೀ ಕುಡಿಬೇಕಾದ್ರೆ ಸತೀಶ್ ರೋಡ್ನಲ್ಲಿ ಮರದ ಮನೆಯಲ್ಲಿ ಕುಡಿತಿದ್ವಿ. ಅಲ್ಲಿ ಕ್ಯಾಮರಾ ಮುಂದೆ ಕಾಣ್ತದೆ ಅಂತ ಕೆಲಸ ಮಾಡಿದ್ವಿ, ಟೀ ಕುಡಿತಾನೆ ಅಂತ ಹೇಳಿ ಅದಕ್ಕಂತಲ್ಲ, ಒಂದು 10 ನಿಮಿಷ ರೆಸ್ಟಿಗೆ ಅಂತ ಅದರಲ್ಲಿ ಮರ ನಿಂತು ಕೊಡ್ತಿದ್ವಿ. ಆದ್ರೆ ಈಗ ನೋಡುವಾಗ ಅಲ್ಲಿ ಆ ಬಸ್ ಸ್ಟ್ಯಾಂಡೇ ಇಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಬಸ್ ಸ್ಟ್ಯಾಂಡೇ ಗೋರ್ಕೊಂಡು ಹೊಂಟೋಗಿದ್ದಾರೆ ಅಂತ. ಬಸ್ ಸ್ಟ್ಯಾಂಡ್ ಇಂದ ಅಂತ ಇದೇ ಇಲ್ಲ, ಅಲ್ಲಿ ಗುರ್ತೇ ಇಲ್ಲ. ರಾಮನಂದರ ಮನೆಗೆ ಹೋಗುವ ದಾರಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಹೌದು, ನೋಡಿದ್ದೇನೆ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ಕ್ಯಾಮರಾ ದೊಡ್ಡದಿತ್ತು, ಇಷ್ಟು ದೊಡ್ಡದು. ನನ್ನ ತಲೆ ಸೈಜಲ್ಲಿ ಒಂದು ಕ್ಯಾಮರಾ ಇತ್ತು. ಅದ್ರ ಕೆಲಸ ಮಾಡ್ಕೊಂಡು ರೌಂಡ್ ತಿರುಗೋ ಕ್ಯಾಮರಾ. ಅದನ್ನು ಕ್ಯಾಮರಾ ಬಸ್ ಸ್ಟ್ಯಾಂಡು ಎಲ್ಲ ತೋರ್ಕೊಂಡು ಹೋಗಿದೆ. ಅದು ಯಾವಾಗ ತೆಗೆದಿರ್ಬೋದು ನಿಮ್ಮ ಅಂದಾಜು? ಇದು ಆದ ನಂತರನೇ ಇದು ಸೌಜನ್ಯ ಕೇಸ್ ಆಯ್ತು ನೋಡಿ. ಅದರ ನಂತರ ಯಾವಾಗ ತೆಗೆದ್ರು ಅಂತ ಅದು ನನಗೆ ಗೊತ್ತಿಲ್ಲ. ಆದ ನಂತರ ತೆಗೆದಿದ್ದಾರೆ. ಯಾವ ತೆಗೆದು ಅಲ್ಲಿ ತನಕ 100% ಇತ್ತು 100% ಇತ್ತು. ಅದಕ್ಕೆ ಮುಂಚೆ ಇವ್ರದ್ದು ನಿಮ್ಗೆ ರೆಸ್ಟ್ ಬೇಕಾದ್ರೆ ಅದನ್ನು ನೋಡಿ ಇನ್ನು ಗೊತ್ತಾಗೋದು, ರೆಸ್ಟ್ ಬೇಕಾದ್ರೆ ಸ್ವಲ್ಪ ಆಟಕ್ಕೆ ಹೋಗಿ ಮರದ ಮರೆಯಲ್ಲಿ ಹೋಗಿ ಕುತ್ಕೊಂಡು ಟೀ ಕುಡಿಯೋದು. ಹಾಗಾದ್ರೆ ಪಕ್ಕ ಅಲ್ಲಿ 100% ದೊಡ್ಡದು ತಿರುಗುವಂತದ್ದು ಇತ್ತು. ಮತ್ತೆ ಇದ್ರಲ್ಲಿ ಇದೆ ಸಾಂತ್ವನದಲ್ಲಿ ಉಂಟು. ಹೀಗೆ ನೋಡುದು, ಅದು ಹೀಗೆ ನೋಡೋದು ಮಾತ್ರ. ಅದು ಇದು ತಿರುಗೋದು ರೌಂಡ್ ಆಫ್ ಮಾರ್ಗ ಎಲ್ಲ ಕಾಣ್ತಿದ್ವಿ. ಈ ಮಾರ್ಗ ಆ ಮೂಳೆಯವರೆಗೆ ಸಂಘ ಕಾಣ್ತದೆ ನೋಡಿ, ಮಣ್ಣ ಸಂಘವರೆಗೆ ಕಾಣ್ತಾ ಇತ್ತು. ಸಂಘವರೆಗೆ ಕಾಣ್ತಿತ್ತು. ಈ ಕಡೆ ನಮ್ಮ ಸನ್ಸೆಟ್ ರೋಡ್ವರೆಗೆ, ನಮ್ಮ ಆ ರೋಡ್ ವರೆಗೆ ಕಾಣ್ತಾ ಇತ್ತು. ಟಾಯ್ಲೆಟ್ ಸ್ಟೆಪ್ ಈಚೆವರೆಗೆ ಕಾಣ್ತಾ ಇತ್ತು. ಅಲ್ಲಿಂದ ಹಾಗಾದ್ರೆ ಅಷ್ಟೇ ದೂರ ಆ ಕಡೆ ಸೆಳಿಬೇಕು. ಈ ಕಡೆ ಹೇಳಿದ್ರೆ ಅಷ್ಟೇ ದೂರ ಆ ಕಡೆ ಹೇಳ್ತಾ ಇತ್ತು. ಅದು ಬಸ್ ಸ್ಟ್ಯಾಂಡೇ ಕಾಣೋದಿಲ್ಲ ಈಗ. ಅದು ಈ ಕೆಲಸ ಆದ ಮೇಲೆ ಇವರು ಇಲ್ಲಿ ಅಂಗಡಿ ಕಟ್ಸ್ತೇನೆ, ಬಿಲ್ಡಿಂಗ್ ಕಟ್ಸ್ತೇನೆ ಅಂತ ಹೇಳಿ ಇದನ್ನು ಖಾಲಿ ಮಾಡಿಸಿದ್ರು. ಇದು ಖಾಲಿ ಆಯ್ತು. ಮತ್ತೆ ಆ ಕಡೆ ಒಂದು ಇವರು ಒಂದು ಅಂಗಡಿ ಹೋಟ್ಲ್ ಇಟ್ಕೊಂಡು ಅಂಗಡಿ ಇಟ್ಟಿದ್ರು. ಅದನ್ನು ಏನೋ ಪಂಚಾಯತಿಯವರೆಲ್ಲ ಬಿಟ್ಟು ಅದನ್ನು ಖಾಲಿ ಮಾಡಿಸಿದ್ದಾರೆ. ಅದು ಮಾಡಿಸಿ ಒಂದು ಅಪ್ಡೇಟ್ ಕಟ್ಸಿ ಏನೇನೋ ಮಾಡಿದ್ದಾರೆ. ಅದರ ಮುಂಚೆ ಒಬ್ಬ ಇವರು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಅಪ್ಪಣ್ಣ ಅಂತ ಹೋಟ್ಲ್ ಇಟ್ಟಿದ್ರು. ಆ ಹೋಟ್ಲು ಬಟ್ ಕುಡಿತಿದ್ರು. ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಪ್ಲಾಟ್ ಮಂಡ್ಯವ ಸಪ್ಲೈ. ಅವ ಸ್ವಲ್ಪ ಕುಡಿಯೋದು ಜಾಸ್ತಿ. ಅವನ ಕೆಲಸ ಬಿಟ್ಟು ನಿಲ್ಲಿಸಿದ್ರು. ಮತ್ತೆ ಇವ್ರಿಗೆ ಕೆಲಸಕ್ಕೆ ಆಗಲಿಲ್ಲಲ್ಲ. ಹಾಗೆ ಅಲ್ಲಿ ಹೋಗಿ ಕೇಳಿ ಮಾಡಿದ 1 ವಾರ 2 ವಾರ ಈಗ ಮಾಡಿದಾನೆ. ಮಾಡಿ ಸಂಬಳ ಸಹ ತಗೊಂಡು ಊರಿಗೆ ಹೋಗಿ ಬಂದ ನಂತರ ಇವರು ಬೇರೆ ಜನ ಮಾಡ್ಕೊಂಡ್ರು. ಜನ ಕೆಲಸ ಬೇಡ ಅಂತ ಹೇಳಿದ್ರು. ಅವ ಬಂದವ ಮತ್ತೆ ಹೋಗ್ಲಿಕ್ಕೆ ಉಪಾಯ ಇಲ್ಲ ಅಂತೇಳಿ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಮ್ಕೊಂಡೇ ಬಿದ್ದಿದ್ದ. ಕೆಮ್ಕೊಂಡೇ ಬಿದ್ದಿದ್ದ, ಹುಷಾರಿರ್ಲಿಲ್ಲ. ಮತ್ತೆ ಇವರು ಒಂದ್ಸರಿ ನನ್ನ ಹೆಸರನ್ನು ಕೆಡಿಸ್ಬೇಡ ಮಾರಾಯ, ನಾವು ಇನ್ನೊಂದು ಕೆಲಸದಿಂದ ಬಿಟ್ಟಾಗಿದೆ, ಇನ್ನೊಂದು ಕೆಲಸ ನೋಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಆದ ನಂತರ ಇವನು ಕೇಳಿದ್ರೆ ಮತ್ತೆ ಹುಷಾರಿಲ್ಲ ಅಂತ ಎಲ್ಲ ನಿಮ್ಮ ಹೋಟ್ಲಲ್ಲಿ ಕೆಲಸ ಮಾಡಿದ್ರು ಹಾಗೆ ಹೇಳಿದ್ರಲ್ಲ. ಮತ್ತೆ ಇವನು ಧರ್ಮಸ್ಥಳ ಬೆಳ್ತಂಗಿ ಹಾಸ್ಪಿಟಲ್ ಇಟ್ಕೊಂಡಾಗ ಅಡ್ಮಿಟ್ ಮಾಡಿದ್ರು.
ಅಡ್ಮಿಟ್ ಮಾಡಿ ಬಂದರು. ಒಂದು 2-3 ದಿವಸ ಇತ್ತು, ಮತ್ತೆ ಅಲ್ಲಿಗೆ ಧರ್ಮಸ್ಥಳ ಇದು ನೇತ್ರಾವತಿಗೆ ಬಂದಿದ್ದಾನೆ. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಕೆಳಗಡೆ ಬಸ್ ಸ್ಟಾಂಡ್. ಆ ಬಸ್ ಸ್ಟ್ಯಾಂಡಲ್ಲಿ ಕೆಂಪುಕೊಂಡು 4-5 ದಿವಸ ಬಿದ್ದಿದ್ದ ಅಲ್ಲಿಗೆ ಪ್ರಾಣ ಬಿಟ್ಟ. ಸತ್ತ ಮೇಲೆ ಪೊಲೀಸ್ನವ್ರಿಗೆ ಇವರು ಫೋನ್ ಮಾಡಿದ್ರೆ, ಇನ್ನು ಅವ್ರು ಮಾಡಿದ ಗೊತ್ತಿಲ್ಲ. ನಮ್ಮನ್ನು ರಾಜೇಶ್ ಅವರು ನನ್ನ ಮನೆಗೆ ಕರೆಸಿದ್ರು. ಅವರು ನೇತ್ರಾವತಿ ಸೂಪರ್ ನೇತ್ರಾವತಿ. ಈಗ ಹೆಸರು ಚೇಂಜ್ ಮಾಡಿ ಹೇಳ್ತೀನಿ ಅಂತ ತಿಳ್ಕೊಳ್ರಿ. ನಾನು ಬಂದ ನಂತರ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಲಸಕ್ಕೆ ಬಂದ ನಂತರ ಸ್ಟಾರ್ಟಿಂಗ್ ರೋಹಿತಣ್ಣ, ಆಮೇಲೆ ಸುಂದರಗೌಡ, ಆಮೇಲೆ ಹೂವಪ್ಪ, ಆಮೇಲೆ ಪುಷ್ಪರಾಜ, ಹಾಗೆ ಪ್ರಶಾಂತ್ ಮತ್ತೆ ಯೋಗೇಶ್, ಇಷ್ಟು ಜನ ಸೂಪರ್ ಹೆಸರುಗಳು ಚೇಂಜ್ ಆಗಿದ್ದಾರೆ. 15 ವರ್ಷಕ್ಕೊಂದೊಂದು ಸೂಪರ್ ಹೆಸರು ಚೇಂಜ್ ಮಾಡ್ತಾ ಇರ್ತಾರೆ, 3 ವರ್ಷಕ್ಕೂ ಚೇಂಜ್ ಮಾಡ್ತಾ ಇರ್ತಾರೆ. ಹಾಗೆ ಇಷ್ಟು ಜನ ಸೂಪರ್ ಹೆಸರು ಚೇಂಜ್ ಮಾಡ್ತಾರೆ. ಹಾಗೆ ರಾಜೇಶ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.